ಬನ್ನಿ ಗೆಳೆಯರೆ, ಇವಾಗ ನಿಮಗೆ ಲಾಲ್ಬಾಗ್ ವಾಟರ್ ಫಾಲ್ಸ್ ಕರ್ಕೊಂಡು ಹೋಗ್ತೀನಿ. ಈ ಸ್ಕ್ರೀನ್ ಶಾಟ್ ಮಾಡಿ ಟೈಮ್ ಟೇಬಲ್ ನೋಡ್ಬೋದು. ಇಲ್ಲಿ ಸಣ್ಣದಾಗಿ ಹರಿತಾ ಇದೆಯಲ್ಲ, ಇದೊಂದು ವಾಟರ್ ಫಾಲ್ಸ್. ಇನ್ನು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಇನ್ನೂ ದೊಡ್ಡ ವಾಟರ್ ಫಾಲ್ಸ್ ತೋರಿಸ್ತೀನಿ ಬನ್ನಿ. ಇದು ಲಾಲ್ಬಾಗ್ ವಾಟರ್ ಫಾಲ್ಸ್, ಸಿದ್ದಾಪುರ ಗೇಟ್ ನಂಬರ್ 3 ಹತ್ರ ಬರುತ್ತೆ. ನೀವು ಲಾಲ್ಬಾಗ್ ಬಂದರೆ ಇಲ್ಲಿ ತಪ್ಪದೇ ಬರಬೇಕು. ನೋಡಿ, ತುಂಬ ಹತ್ರದಿಂದ ನಾನು ವಿಡಿಯೋ ಮಾಡಿದ್ದೀನಿ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಂದರೆ ನೀವು ಸೇಮ್ ವಾಟರ್ ಫಾಲ್ಸ್ ಥರನೇ ಇದೆ. ಈ ಎಲ್ಲ ಕಲಾಕೃತಿಗಳು 200 ವರ್ಷ ಹಳೆಯ ವೃಕ್ಷದಿಂದ ಮಾಡಿದ್ದಾರೆ. ನೀಲಗಿರಿ, ಮಾವಿನ ವೃಕ್ಷ ಇವೆಲ್ಲ ಯೂಸ್ ಮಾಡಿ ಇದೆಲ್ಲ ಕಲಾಕೃತಿಗಳು ಮಾಡಿದ್ದಾರೆ. ಇದು ನೋಡ್ತಾ ಇದ್ದೀರಲ್ಲ, ಬುದ್ಧನ ಪ್ರತಿಮೆ, ಇದು ಕೂಡ ವುಡ್ಡಲ್ಲೇ ತಯಾರಿಸಿದ್ದು. ಇದು 200 ವರ್ಷ ಹಳೆಯ ವುಡ್. ಇದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಕಲಾಕೃತಿಗಳು. ಇದು ಬೋನ್ಸಾಯಿ ಪಾರ್ಕ್ ಅಂತ. ಇದ್ರೊಳಗಡೆ ಏನಿದೆ ಅಂತ ನಿಮಗೆ ತಿಳ್ಕೊಳ್ಳೋಕ್ಕೆ ಇನ್ನೊಂದು ವಿಡಿಯೋ ಅಲ್ಲಿ ತಿಳಿಸ್ತೀನಿ ಗೆಳೆಯರೆ. ಇದು ಬೋನ್ಸಾಯಿ ಪಾರ್ಕ್ ಮುಂದೆ ಕಾಣುವ ದೊಡ್ಡ ಬಂಡೆ ಮೇಲೆ ಇದೊಂದು ಕಾವಲು ಗೋಪುರ ಕಾಣ್ಬೋದು ನೀವು. ಈ ಥರದ ಬೆಂಗಳೂರಿನ 4 ದಿಕ್ಕಲ್ಲೂ ಈ ಥರದ 4 ಕಾವಲು ಗೋಪುರಗಳಿವೆ. ಅದರಲ್ಲಿ ಇದು ಒಂದು ಕೂಡ. ಇದು ನಮ್ಮ ಬೆಂಗಳೂರು ಸ್ಥಾಪಿಸಿದ ಕೆಂಪೇಗೌಡರ ಕಾಲದಿಂದಲೂ ಇದೆ. ನೋಡಿ, ಬೆಂಗಳೂರಿನ ಒಂದು ಸುಂದರವಾದ ನೋಟ ಇಲ್ಲಿ ಬಂಡೆ ಮೇಲಿಂದ ನೀವು ಕಾಣ್ತಾ ಇದ್ದೀರಾ. ಗೆಳೆಯರೆ, ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿರುವರು ಎಲ್ಲರ ಹತ್ರ ಮನವಿ ಏನೆಂದರೆ, ದಯವಿಟ್ಟು ನನ್ನ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡದ ಎಲ್ಲ ಅಭಿಮಾನಿಗಳಿಗೆ ನನ್ನ ವಿನಂತಿ ಏನೆಂದರೆ, ದಯವಿಟ್ಟು ನನ್ನ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಬೆಂಬಲ ನಮ್ಮ ಮೇಲೆ ಸದಾ ಇರಲಿ ಗೆಳೆಯರೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.